ಭಾಳ ಹೆಮ್ಮೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಯಾವುದು ಕಾರ್ಯಕ್ರಮ ಆಗಿರಲಿಲ್ಲ. ಹಾಗಾಗಿ ಕೃಷಿ ಇಲಾಖೆಗೆ ಜಿಲ್ಲಾಡಳಿತ ಪರವಾಗಿ ನಾನು ಈ ಒಂದು ಸುಂದರ ಸಮಾರಂಭ ನಮ್ಮ ಜಿಲ್ಲೆಯಲ್ಲಿ ಆಯೋಜಿಸಲಿಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿತ್ರರೇ, ಈ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಬಹುಶಃ ಹಿಂದಿನ 4-5 ವರ್ಷಗಳಿಂದ ಸಿರಿಧಾನ್ಯ ಬಗ್ಗೆ ಜಾಗೃತಿ ಅರಿವು ಮೂಡಿಸಲಿಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಈವನ್ ಯುನೈಟೆಡ್ ನೇಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಲಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಈಗಿನ ಕಾಲದಲ್ಲಿ ಈಗಿನ ಹವಾಮಾನ ಪ್ರಕಾರ ನಮಗೆ ಮಳೆ ಕೊರತೆ ಆಗ್ತಾ ಇದೆ. ಹಿಂದಿನ ವರ್ಷ ಭಾಳ ಜಾಸ್ತಿ ಮಳೆ ಕೊರತೆ ಇತ್ತು. 24ರಲ್ಲಿ ಅಷ್ಟೇನೂ ಮಳೆ ಕೊರತೆ ಆಗಿರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಹವಾಮಾನಕ್ಕೆ ತಕ್ಕಂತೆ ನಾವು ನಮ್ಮ ಬೆಳೆ ಪದ್ಧತಿಯನ್ನು, ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸನ್ನು ನಾವು ಚೇಂಜ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಮಸ್ಯೆ ಆಗ್ಬೋದು. ತಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಜಲಾಶಯದಿಂದ ಆಗಿದವರೆಗೆ, ತುಂಗಭದ್ರಾ ಜಲಾಶಯ ಆಗುವವರೆಗಿಂದನೇ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಹೊತ್ತು ನಾವು ಭತ್ತ ಮತ್ತು ಚಿಲ್ಲಿ ಇಂಥ ಇದಕ್ಕೆ ಕೊಡ್ತೀವಿ. ಆದರೆ ಟ್ರೆಡಿಷ್ನಲಿ ಪ್ರಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸಿರಿಧಾನ್ಯದ ಬಗ್ಗೆ ಹಿಂದೆಯಿಂದನೂ ಕೂಡ ಜಾಸ್ತಿ ಹೊತ್ತು ಕೊಡ್ತಾಯಿದ್ರು. ಈಗಾಗಲೇ ನಮ್ಮ ಸೋಮಸುಂದರ್ ಅವರು ಹೇಳಿದಾಗೆ ಗ್ರೀನ್ ರೆವಲ್ಯೂಷನ್, ಹರಿತ ಕ್ರಾಂತಿ ಆದಮೇಲೆ ಒಂದು ಸ್ವಲ್ಪ ಇದರ ಬಗ್ಗೆ ಗಮನ ಕಡಿಮೆ ಆಯಿತು. ಆದರೆ ಈ ಹಿಂದಿನ ಒಂದು ದಶಕದಿಂದ ಈ ಸಿರಿಧಾನ್ಯದ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗಿದೆ. ತಾವೆಲ್ಲರೂ ಬಹುಶಃ ನೋಡಿರ್ಬೋದು ಮಾಧ್ಯಮ ಮುಖಾಂತರ ಮತ್ತು TV ಇದ್ರ ಮುಖಾಂತರ. ಈ ಇತ್ತೀಚೆಗೆ ಸಿಟಿಯಲ್ಲಿ ಅಂದರೆ ಬೆಂಗಳೂರು ಇರ್ಬೋದು, ಬೆಂಗಳೂರು ಬಿಟ್ಟು ಬೇರೆ ಮಹಾನಗರ ಇರ್ಬೋದು, ಅಲ್ಲಿ ಯಂಗರ್ ಜನ್ರೇಷನ್ ಅವರು ಈ ಸಿರಿಧಾನ್ಯದ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗಿದೆ. ಯಾಕೆಂದರೆ ಇದರಲ್ಲಿ ಇರ್ತಕ್ಕಂಥ ಪೌಷ್ಟಿಕತೆ, ಪ್ರೋಟೀನ್ ಇರ್ಬೋದು, ಫೈಬರ್ ಇರ್ಬೋದು, ನಮ್ಮ ದೈಹಿಕ ಶಕ್ತಿಗೆ ಏನೇನು ನಮ್ಮ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಈ ಸಿರಿಧಾನ್ಯದಲ್ಲಿ ಇರುತ್ತೆ. ರಾಗಿ ಇರ್ಬೋದು, ನವಣೆ ಇರ್ಬೋದು, ಈಗಾಗಲೇ ಹೇಳೋದು ಪ್ರತಿಯೊಂದು ಮಿಲೆಟ್ಸಲ್ಲಿ ಇರ್ತಕ್ಕಂಥ ಏನು ಪೌಷ್ಟಿಕಾಂಶ ಇದೆ ಅದು ನಮ್ಮ ದೈಹಿಕ ಶಕ್ತಿಗೆ ಭಾಳ ಜಾಸ್ತಿ ಇದೆ. ನನ್ನ ಕೃಷಿ ಇಲಾಖೆ ವತಿಯಿಂದ ಮತ್ತು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರು ರೈತರ ಬಂಧುಗಳಿಗೆ ನನ್ನ ಜಿಲ್ಲಾಡಳಿತ ಪರವಾಗಿ ನಾನು ಏನು ಕೇಳ್ಕೊಡ್ತಾ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಇದರದ್ದು ಏರಿಯಾ ಕವರೇಜ್ ಆಗಬೇಕು. ಜೊತೆಗೆ ಈ ಸಿರಿಧಾನ್ಯದು ಮಾರ್ಕೆಟಿಂಗ್ ಇರ್ಬೋದು, ಫಾರ್ವರ್ಡ್ ಲಿಂಕೇಜ್ ಇರ್ಬೋದು, ಪ್ರೊಸೆಸಿಂಗ್ ಅಂತ ಏನು ಸಂಸ್ಕರಣೆ ಅಂತ ಏನು ಹೇಳ್ತಾರೆ ಅದು ಆಗಬೇಕು. ಅದಾದರೆ ನಮ್ಮ ರೈತರ ಬಾಂಧವಗಳಿಗೆ ಇನ್ನೂ ಜಾಸ್ತಿ ಮುಂದಿನ ದಿನಗಳಲ್ಲಿ ಲಾಭಾಂಶ ಸಿಗ್ಬೋದು. ಇದು ಸೂರ್ಯ ನ್ಯೂಸ್ ಕನ್ನಡ.